ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೇಜಾರು ಮಾಡ್ಕೊಂಡು ಕುಂತಿರ್ತಾಳೆ ವಿಮಲ. ಅಲ್ಲಿಗೆ ಶಾರದಾ ಮತ್ತು ಸಿದ್ದು ಇಬ್ಬರೂ ಬರ್ತಾರೆ. ಅಮ್ಮ ನೀನೇನು ತಲೆ ಕೆಡ್ಸ್ಕೊಂಬೇಡಮ್ಮ, ನಾನು ಕರ್ಕೊಂಬರ್ತೀನಿ ಅಪ್ಪನ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಸಿದ್ದು, ನೀನು ಹೋದ್ರೆ ಚೆನ್ನಾಗಿರೋದಿಲ್ಲ, ನಾನೇ ಹೋಗಿ ಕರ್ಕೊಂಬರ್ತೀನಿ, ನಾನೇ ಹೋಗ್ತೀನಿ ವೈದಿ ಮನೆಗೆ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಇಲ್ಲಮ್ಮ, ನೀವು ಇಬ್ಬರು ಹೋಗೋದು ಬೇಡ, ನನ್ನಿಂದ ನೀವಿಬ್ಬರು ಹೋಗಿ ನಿಮ್ಮ ಮರ್ಯಾದೆನ ಕಮ್ಮಿ ಮಾಡ್ಕೊಳ್ಳೋದು ಬೇಡ, ನನ್ನಿಂದ ಯಾರಿಗೂ ಏನೂ ಸಮಸ್ಯೆ ಆಗೋದು ಬೇಡ, ನಾವು ಸಿಂಪಲ್ಲಾಗಿ ಮದುವೆ ಮಾಡ್ಕೊತೀವಿ, ಇದೆಲ್ಲ ಆಡಂಬರ ಏನಕ್ಕೆ ಬೇಕು, ನಮಗೇನು ಬೇಡ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅಯ್ಯೋ ಇಲ್ಲ ಶಾರದವ್ರೆ, ಈಗ ಅತ್ತೆ ಮಾವ ಇಬ್ಬರೂ ಒಪ್ಕೊಂಡಿದ್ದಾರೆ, ಇವಾಗ ಅತ್ತೆ ಇಕ್ಕಿರೋ ಬೇಡಿಕೆಗೆ ನಾನು ಹೋಗಿ ನಮ್ಮ ಅಪ್ಪನ ಹತ್ರ ಮಾತಾಡ್ಕೊಂಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಸರ್, ಬೇಡ ಬೇಡ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅವಾಗ ನೀನು ಸುಮ್ಮನೆ ಇರಮ್ಮ, ನಾನೇ ಹೋಗಿ ಕರ್ಕೊಂಬರ್ತೀನಿ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಅಮ್ಮ, ಇವಾಗ ನನ್ನ ಡಿಸಿಷನ್ ಫೈನಲ್, ನಾನೇ ಹೋಗಿ ಅಪ್ಪನ ಕರ್ಕೊಂಬರ್ತೀನಿ. ಈಗ ನೋಡಮ್ಮ, ಅಪ್ಪ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ. ಇವಾಗ ನಾನು ಸೋಲೋದು ಯಾರ ಹತ್ರ? ನಮ್ಮ ಅಪ್ಪನ ಹತ್ರ ತಾನೆ. ನಮ್ಮ ಅಪ್ಪನ ಕಣ್ಮುಂದೆ ನಾನು ಸೋಲೋದ್ರಿಂದ ನನಗೇನು ಲಾಸ್ ಇಲ್ಲ. ನಾನು ಅವ್ರ ಮುಂದೆ ಸೋತಿ ನಮ್ಮ ಅಪ್ಪನ ಬನ್ನಿಪ್ಪ ಅಂತ ಬೇಡ್ಕೊಂಡು ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಮಗಂಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ವಿಮಲ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆದರೂ ನೀವಿಬ್ಬರು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಅಂತ ಶಾರದಾ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಒಂದು ನಿಮಿಷ ಬನ್ನಿ ಶಾರದವ್ರೆ ಅಂತ ಕರೆದುಬಿಟ್ಟು, ಇಲ್ಲ ಶಾರದವ್ರೆ, ಇವಾಗ ಅತ್ತೆ ಮಾವ ಒಪ್ಕೊಂಡಿರ್ಬೇಕಾರೆ ನಿಮಗೆ ಇವಾಗ ನಮ್ಮಿಬ್ಬರು ಮದುವೆ ನಮ್ಮ ಅಪ್ಪ ಅಮ್ಮನ ಮುಂದೆ ನಡೆಯುತ್ತಾನೆ. ನಾನು ನಮ್ಮ ಅಪ್ಪನ ಬೆಳ್ಕೊಂಡು ಕರ್ಕೊಂಬರ್ತೀನಿ, ಅವ್ರ ಮುಂದೆ ಮದುವೆ ನಡೀಲಿ, ಅವಾಗ ನಿಮ್ಮ ಆಸೆನೂ ನೆರವೇರುತ್ತೆ. ಅತ್ತೆ ಮಾವ ಈಗ ಮದುವೆ ಮಾಡ್ಕೊಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ, ನಾನು ಎಲ್ಲ ಸರಿ ಮಾಡ್ತೀನಿ, ನಾನು ನಾಳೆನೇ ಹೋಗ್ತೀನಿ ನಮ್ಮ ಅಪ್ಪನ ಹತ್ರ ಮಾತಾಡೋದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಬೆಳಗ್ಗೆ ರೆಡಿ ಆಗ್ತಾನೆ. ರೆಡಿ ಆಗಿಬಿಟ್ಟು ಅಮ್ಮ ನಾನು ಅಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾನೆ. ಆಗ ವಿಮಲ ಹೇಳ್ತಾಳೆ, ನೋಡು ಸಿದ್ದು, ಅಲ್ಲಿ ಏನಾದರೂ ಬೈ ಚಾನ್ಸ್ ನಿಮ್ಮ ಅಪ್ಪ ಏನಾದರೂ ಮಾತಾಡಿದ್ರು ನೀನು ಕೋಪ ಮಾಡ್ಕೊಬೇಡ, ಸಮಾಧಾನವಾಗಿರು ಅಂತ ಹೇಳ್ತಾ ಇರ್ತಾರೆ. ಆವಾಗ ಇಲ್ಲಮ್ಮ, ನನಗೆ ಗೊತ್ತು ನನ್ನ ಅಪ್ಪನ ಹತ್ರ ಹೆಂಗೆ ಮಾತಾಡಬೇಕು ಅಂತ, ನಾನು ಮಾತಾಡಿ ಅವ್ರು ಬರೋದಕ್ಕೆ ಒಪ್ಪಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಮಾತಾಡ್ತಾ ಇರೋದನ್ನ ದೂರದಲ್ಲಿ ನಿಂತ್ಕೊಂಡು ಜ್ಯೋತಿಕಾ ನೋಡ್ತಾ ಇರ್ತಾಳೆ. ಹೋಗು ಹೋಗು ಸಿದ್ದು, ನೀನು ಅಂದ್ಕೊಂಡಿರೋದು ಯಾವುದೂ ನಡೆಯೋದಿಲ್ಲ. ಈಗ ಮುರಳಿ ಮಾವ ಏನು ಹೇಳ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ನೀನು ಹೇಳೋದಕ್ಕೆಲ್ಲ ಒಪ್ಕೊಂಡು ಮದುವೆಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ಯಾ? ಅವ್ರು ಖಂಡಿತವಾಗ್ಲೂ ನಿಮ್ಮ ಮದುವೆಗೆ ಬರೋದಿಲ್ಲ. ನಾನು ಏನು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ಹೋಗು ಹೋಗು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಸಿದ್ದು ವೈದೇಹಿ ಮನೆ ಹತ್ರ ಬರ್ತಾನೆ. ಆಗ ವೈದೇಹಿ ಮಗಳು ನೋಡ್ಬಿಟ್ಟು, ಅಣ್ಣ ನೀ ಎಷ್ಟು ದಿವಸ ಆದಮೇಲೆ ನಮ್ಮ ಮನೆಗೆ ಬಂದಿದ್ಯಾ? ನೀನು ಯಾವತ್ತೂ ನಮ್ಮ ಮನೆಗೆ ಬರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದಲ್ವ, ದಯವಿಟ್ಟು ಒಳಗಡೆ ಬನ್ನಿ ಅಣ್ಣ ಅಂತ ಕರಿತಾ ಇರ್ತಾರೆ. ನಾನು ನಿಮ್ಮ ಉಪಚಾರನೆಲ್ಲ ತಗೊಳ್ಳೋದಕ್ಕೆ ಅಂತ ಬಂದಿಲ್ಲ, ನಮ್ಮ ಅಪ್ಪನ ಕರಿ ಆಚೆ ಕಡೆಗೆ ಅಂತ ಹೇಳ್ತಾನೆ. ಆವಾಗ ಯಾರಮ್ಮ ಅಂತ ವೈದೇಹಿ ಬರ್ತಾಳೆ. ಆವಾಗ ವೈದೇಹಿ, ಸಿದ್ದು ನೀನು ಬಂದಿಯಾ, ನೀನು ಬಂದಿದ್ದು ನೋಡಿ ನಂಗೆ ತುಂಬ ಖುಷಿ ಆಯ್ತಪ್ಪ, ಬಾ ಒಳಗಡೆಗೆ ಅಂತ ಕರಿತಾ ಇರ್ತಾಳೆ. ಆವಾಗ ಇಲ್ಲ, ನಾನು ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು, ಅದಕ್ಕೆ ಬಂದಿದ್ದೀನಿ ಅಂತ ಸಿದ್ದು ಹೇಳ್ತಾನೆ. ಆವಾಗ ಯಾರು ವೈದೇಹಿ ಅಂತ ಮುರಳಿ ಬರ್ತಾನೆ. ಆವಾಗ ಓಹೋ ಇವನ್ನ, ಸಿದ್ದು ಹೆಂಗಿದ್ಯೋ ಚೆನ್ನಾಗಿದ್ಯೇನೋ ಅಂತ ಮಾತಾಡಿಸ್ತಾ ಇರ್ತಾನೆ. ಆವಾಗ ನಾನು ಇಲ್ಲಿ ಬಂದಿದ್ದು ಏನಕ್ಕೆ ಅಂದರೆ ಅಂತ ಹೇಳೋದಕ್ಕೆ ಹೋಗ್ತಾನೆ ಸಿದ್ದು. ಆವಾಗ ನೀನು ಏನಕ್ಕೆ ಬಂದಿದ್ಯಾ ಅಂತ ಗೊತ್ತು, ನಾನಂತೂ ಅಲ್ಲಿಗೆ ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತಾ ಇರ್ತಾನೆ. ಕರಿಯೋಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾ? ಯಾರು ಹೇಳಿದ್ರು ನಿಮಗೆ ವಿಷಯನ ಅಂತ ಕೇಳ್ತಾ ಇರ್ತಾನೆ. ಆವಾಗ ನನಗೆ ಹೆಂಗೋ ಗೊತ್ತಾಯಿತು, ಅದೆಲ್ಲ ಬೇಡ ನಿನಗೆ, ಈಗ ನಾನು ಬರಲ್ಲ ಅಷ್ಟೇ ಬಿಡು ಅಂತ ಹೇಳ್ತಾ ಇರ್ತಾರೆ. ಆವಾಗ ನೀವು ನಮ್ಮಮ್ಮ ನಿಮ್ಮನ್ನ ದೇವರು ಥರ ಪೂಜೆ ಮಾಡ್ತಾಯಿದ್ರು, ನಿಮ್ಮನ್ನೇ ದೇವರು ಅಂತ ಅಂದ್ಕೊಂಡು ಕಟ್ಕೊಂಡಿದ್ದ ಗಂಡನೇ ದೇವ್ರು ಇದ್ದಂಗೆ ಅಂತ ಎಷ್ಟು ಚೆನ್ನಾಗಿ ಪ್ರೀತಿ ಕೊಟ್ಟಿದ್ರು. ಆದರೆ ನೀವು ಮಾಡಿದ್ದೆ ಅಂತ ಕೆಲಸ, ನೀವು ಹೋಗ್ಬಿಟ್ಟು ಇವ್ರನ್ನ ಪ್ರೀತಿ ಮಾಡಿದ್ರಿ. ಇವ್ರನ್ನ ಪ್ರೀತಿ ಮಾಡೋದಕ್ಕೆ ನಮ್ಮಮ್ಮ ಏನು ಕಮ್ಮಿ ಮಾಡಿದ್ಲು? ನಮ್ಮಮ್ಮ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು, ಆದ್ರೂ ಅವ್ರ ನಂಬಿಕೆಗೆ ನೀವು ದ್ರೋಹ ಮಾಡಿಬಿಟ್ರಿ. ಅದಕ್ಕೆ ಅವ್ರು ಕೋಪ ಮಾಡಿಕೊಂಡು ಈ ಮನೆಗೆ ಬರಬೇಡ್ರಿ ಅಂತ ಅವತ್ತು ಬೈದು ಕಳಿಸಿದ್ರು. ಅದರಲ್ಲಿ ಏನು ತಪ್ಪಿದೆ? ಈಗ ಅವ್ರ ಪ್ಲೇಸಲ್ಲಿ ಯಾರೇ ಇದ್ರೂ ಅದೇ ಮಾಡೋದಲ್ವಾ ಅಂತ ಹೇಳ್ತಿರ್ತಾನೆ. ಈಗ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ನಾನು ಮತ್ತು ಶಾರದಾ ಇಬ್ಬರೂ ಮರುಮಾಂಗಲ್ಯ ಧಾರಣೆ ಮಾಡ್ಕೋಬೇಕು ಅಂತ ಇದ್ದೀವಿ. ನೀವು ಅಮ್ಮನ ಜೊತೆ ಬಂದು ನಿಂತ್ಕೊಂಡು ಅಲ್ಲಿ ಮದುವೆ ಕೆಲಸನೆಲ್ಲ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇರ್ತಾನೆ. ಆವಾಗ ವೈದೇಹಿಗೆ ತುಂಬ ಸಂತೋಷ ಆಗುತ್ತೆ. ಆವಾಗ ಇಲ್ಲ ಕಳಿಸಿದ್ದು, ನಾನು ಬರೋದಕ್ಕೆ ಸಾಧ್ಯ ಇಲ್ಲ, ಅವತ್ತು ಮಾವ ನಾನು ಬಂದಿದ್ದಕ್ಕೆ ಯಾವ ಥರ ಅವಮಾನ ಮಾಡಿ ಕಳಿಸಿದ್ರು, ಎಲ್ಲ ಸಂಬಂಧಿಕರ ಮುಂದೆ ನನಗೆ ಎಷ್ಟು ಬೇಜಾರಾಯಿತು ಅಂತ ಗೊತ್ತಿದೆಯಾ ನಿನಗೆ ಅಂತ ಹೇಳ್ತಿರ್ತಾನೆ. ಆವಾಗ ರೀ ನೀವು ಸುಮ್ಮನೆ ಇರ್ತೀರ ಸ್ವಲ್ಪ, ನೀವು ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಿರ್ತಾಳೆ. ನೀನು ಇದರಲ್ಲಿ ಎಂಟ್ರಿ ಆಗಬೇಡ ವೈದೇಹಿ ಅಂತ ವಾರ್ನಿಂಗ್ ಕೊಡ್ತಾನೆ. ಆವಾಗ ಇಲ್ಲ ಕಳಿಸಿದ್ದು, ನಾನು ಬರೋದಿಲ್ಲ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಆವಾಗ
ಆವಾಗ ನೋಡಿಯಪ್ಪ, ನೀವು ಅವತ್ತು ಅಷ್ಟೊಂದು ಬೇಜಾರು ಮಾಡಿದ್ರು ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿದೆ. ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಈಗ ನನಗೆ ಈ ಮದುವೆ ಕಾರ್ಯದಲ್ಲಿ ನೀವು ಅಮ್ಮನ ಜೊತೆ ಪಾಲ್ಗೊಳ್ಬೋದು. ಯಾರು ಗೊತ್ತು, ಇದರಿಂದ ನಿಮಗೆ ಒಳ್ಳೇದಾದರೂ ಆಗ್ಬೋದು. ಅಮ್ಮ ನಿಮ್ಮನ್ನ ಮತ್ತೆ ಕ್ಷಮಿಸಿ ಮೊದಲಿನ ಥರ ನೀವು ಇರ್ಬೋದು ಅಂತ ಹೇಳ್ತಿರ್ತಾನೆ. ಆವಾಗ ಮುರಳಿ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ರೀ ಒಂದು ನಿಮಿಷ ಇರು ಸಿದ್ದು ಅಂತ ಹೇಳ್ಬಿಟ್ಟು ವೈದೇಹಿ ಮುರಳಿನ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗ್ಬಿಟ್ಟು, ರೀ ನೀವು ನಿಮ್ಗೇನಾರ ತಲೆಗಿಲೆ ಕೆಟ್ಟಿದ್ಯಾ? ಎಂಥ ಒಳ್ಳೆ ಅವಕಾಶ ಸಿಕ್ಕಿದೆ, ಅಕ್ಕನೇ ಹೇಳಿ ಕಳಿಸಿದ್ದಾರೆ ಅಂದರೆ ನೀವು ಫಸ್ಟು ಹೋಗಿ ಅಲ್ಲಿ ಮಾಡ್ಬೇಕಾದ್ರೆ ಕೆಲಸನೆಲ್ಲ ಕರೆಕ್ಟಾಗಿ ಮಾಡ್ಬಿಟ್ಟು ಬನ್ನಿ. ಆವಾಗ ಸಿದ್ದುಗೂ ಸಂತೋಷ ಆಗುತ್ತೆ, ಮನೆಯವರು ಎಲ್ರಿಗೂ ಖುಷಿ ಆಗುತ್ತೆ. ಈ ಅವಕಾಶನ ಮಿಸ್ ಮಾಡ್ಕೊಬೇಡ್ರಿ ಅಂತ ಹೇಳ್ತಿರ್ತಾರೆ. ಆದರೂ ನಿನಗೆ ಗೊತ್ತಿಲ್ಲ ಕಣೆ, ಅವ್ರು ನನಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ, ಅವ್ರ ಮುಂದೆ ನಾನು ತಲೆ ಬಗ್ಸಿ ತಿರ್ಗಾ ಮತ್ತೆ ಹೋಗೋದ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಿರ್ತಾನೆ. ಆದರೂ ನೀವು ಮಾಡಿರೋ ಕೆಲಸ ಏನು ಸರಿಯಾದ ಕೆಲಸನ? ಅಷ್ಟು ದೊಡ್ಡ ಮಕ್ಕಳಿದ್ರು ನೀವು ಇನ್ನೊಂದು ಮದುವೆ ಮಾಡ್ಕೊಂಡು ಬಂದ್ರಲ್ಲ, ಆವಾಗ ಸಹಜವಾಗಿಯೇ ಕೋಪ ಬರುತ್ತೆ. ವಿಮಲಕ್ಕನ ಪ್ಲೇಸಲ್ಲಿ ನಾನಿದ್ದಿದ್ರು ಅದೇ ಮಾಡ್ತಿದ್ದೆ. ವಿಮಲಕ್ಕ ಮಾಡಿರೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಇವಾಗ ಒಳ್ಳೆ ಅವಕಾಶ ಸಿಕ್ಕಿದೆ, ಈ ಅವಕಾಶನ ಮಿಸ್ ಮಾಡ್ಕೊಬೇಡಿ. ಸಿದ್ದು ಹತ್ರ ನಾನು ಬರ್ತೀನಿ ಅಂತ ಹೇಳಿ ಅಂತ ಹೇಳ್ತಾರೆ. ಸರಿ, ನಾನು ಮಾತಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಇಬ್ಬರು ಆಚೆ ಕಡೆ ಬರ್ತಾರೆ. ಆಗ ಸಿದ್ದು ಈಗೇನು ಬರ್ತಿರೋ ಇಲ್ವೋ ಅಂತ ಕೇಳ್ತಾ ಇರ್ತಾನೆ. ಮುರಳಿ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇರುತ್ತೆ, ಈ ಶಾರದನ್ನ ಒನ್ ಟೈಮ್ ಮದುವೆ ಆಗಿದ್ದಕ್ಕೆ ನನ್ನ ಜೀವನ ಈ ರೇಂಜಿಗೆ ಹಾಳಾಗೋಯ್ತು, ಮತ್ತೆ ಮದುವೆ ಆದರೆ ನನ್ನ ಲೈಫ್ನ ಇನ್ನೇನು ಮಾಡ್ತಾಳೋ ಅಂತ ಇವಾಗ ಒಳ್ಳೆ ಅವಕಾಶ ಸಿಕ್ಕಿದೆ, ಅವಳಿಗೆ ಸರಿಯಾಗಿ ಅವಮಾನ ಮಾಡ್ಬೋದು ಅಂತ ಮೈಂಡಲ್ಲೇ ಪ್ಲ್ಯಾನ್ ಮಾಡ್ಕೊತಾ ಇರ್ತಾನೆ. ವೈದೇಹಿ ಎಚ್ಚರಿಸ್ತಾಳೆ, ರೀ ಏನು ಹೇಳಿ ಸಿದ್ದು ಕೇಳ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಈಗ ಸಿದ್ದು ಮಾತನ್ನ ಕೇಳಿ ಮದುವೆ ಕೆಲಸಕ್ಕೆ ಬರೋದಕ್ಕೆ ಒಪ್ಕೊತಾನ ಅಥವಾ ಇಲ್ಲ ನಾನು ಬರೋದೇ ಇಲ್ಲ ಅಂತ ಖಂಡಿತವಾಗಿ ಹೇಳಿ ಸಿದ್ದುಗೆ ಬೇಜಾರು ಮಾಡ್ತಾನ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಈ ಜ್ಯೋತಿಕಾ ಮತ್ತು ಪಾರಿಜಾತ ಎಲ್ಲ ಯಾವ ಥರ ಅಂದರೆ, ಈ ಮಹಾಭಾರತದ ಟೈಮಲ್ಲಿ ಶಕುನಿ ಇದ್ರಲ್ಲ, ಆ ಶಕುನಿ ಮಾಡಿದ ಕೆಲಸನ ಈ ಕಡೆ ಮಮ್ಮ ಹಂಗೆ ಹಿಂಗೆ ಅಂತ ನೈಸ್ ಹೊಡ್ಕೊಂಡು ಅವ್ರ ಅಮ್ಮನ ಮುಂದೆ ಒಳ್ಳೆ ಥರ ಫೋರ್ಸ್ ಕೊಟ್ಕೊಂಡು ಮನೆಯವ್ರ ಮುಂದೆ ಎಲ್ಲ ನಾನು ತುಂಬ ಅಮಾಯಕಿನ ಥರ ನಾಟಕಗಳು ಆಡೋದು, ಹಿಂದೆಗಡೆ ಎಲ್ಲಿ ಬೆಂಟಬೇಕೋ ಅಲ್ಲಿ ಮುರಳಿಗೂ ಬೆಂಟೋದು, ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾಳೆ. ಇವಳ ಥರ ನೀಚು ಬುದ್ಧಿ ಇರೋರು ಈ ಭೂಮಿ ಮೇಲೆ ಇರ್ತಾರೆ ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಾವು ಯಾರನ್ನೂ ಈಸಿಯಾಗಿ ನಂಬಾರ್ದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.